ಗೃಹ ಸಚಿವರೇ ಕಂಡ ವಿಷಯ ಮಾತನಾಡೋದನ್ನ ಬಿಡಿ. ಪ್ರಿಯಾಂಕಾ ಖರ್ಗೆ ಅವರೇ ಮೊದಲು ನಿಮ್ಮ ಜಿಲ್ಲೆಯನ್ನ ನೋಡಿ. ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ ನಮ್ಮೂರ ಜನ. ನಾಳೆ ಕಲಬುರಗಿ ಬಂದ್ಗೆ ರೈತ ಸಂಘಟನೆಗಳ ಕರೆ ನೀಡಿರೋದರ ಹಿನ್ನೆಲೆ ಈಗ ರೈತ ಸಂಘಟನೆ, ಕನ್ನಡ ಸಂಘಟನೆಗಳಿಂದ ಕಲಬುರಗಿ ಬಂದ್. ಕಲಬುರಗಿಯನ್ನ ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಲು ಆಗ್ರಹಿಸಲಾಗ್ತಾ ಇದೆ. ಯಾಕಂದ್ರೆ ಈಗ ಜಿಲ್ಲೆಯಾದ್ಯಂತ ಕೈಕೊಟ್ಟಂತಹ ಮುಂಗಾರು ಮಳೆ, ಈಗ ರೈತರು ಬೀದಿಗೆ ಬಂದಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಲಬುರಗಿ ಬಂದ್ಗೆ ಕರೆಯನ್ನ ನೀಡಲಾಗಿದ್ದು, ಬೆಳೆ ವಿಮೆ ತಾರತಮ್ಯ ಸೇರಿ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಲಾಗ್ತಾ ಇದೆ. ಗೃಹ ಸಚಿವರೇ, ಈಗ ಕಲಬುರಗಿ ಬಂದ್ಗೆ ಗೃಹ ಸಚಿವರಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ಕಂಡ ವಿಷಯವನ್ನ ಮಾತನಾಡೋದನ್ನ ಬಿಡಿ. ಪ್ರಿಯಾಂಕಾ ಖರ್ಗೆ ಅವರೇ ಮೊದಲು ನಿಮ್ಮ ಜಿಲ್ಲೆಯನ್ನ ನೋಡಿ. ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ ನಮ್ಮೂರ ಜನ ಹೇಳಿ ಈಗ ಅಲ್ಲಿರುವಂತಹ ರೈತರು ಕಲಬುರಗಿ ಬಂದ್ಗೆ ಕರೆಯನ್ನ ನೀಡಿರುವುದರ ಮೂಲಕ ಗೃಹ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರಿಗೆ ಈಗ ರೀತಿಯಾದಂತಹ ಟಾಂಗ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ರೈತ ಸಂಘಟನೆ, ಕನ್ನಡ ಸಂಘಟನೆಗಳಿಂದ ಕಲಬುರಗಿ ಬಂದ್ಗೆ ಇವಾಗ ಕರೆಯನ್ನ ನೀಡಲಾಗಿದ್ದು, ಕಲಬುರಗಿಯನ್ನ ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಲು ಆಗ್ರಹಿಸಲಾಗ್ತಾ ಇದೆ. ಹೃದಯ ಭಾಗಿಯಾಗಿರುವ ನಮ್ಮ ಕಲಬುರಗಿ ಜಿಲ್ಲೆ ಈಗಾಗಲೇ ಮುಂಗಾರು ಬೆಳೆ ಇಲ್ಲ. ಉದ್ದು, ಹೆಸರು, ತೊಗರಿ, ಸೋಯಾ ಈಗಾಗಲೇ ನೆಲಕಚ್ಚಿ ಉಳಿ ಹೋಗಿದೆ. ಭೂಮಿಯಲ್ಲಿ ಏನು ಬಿತ್ತನೆ ಮಾಡಿರೋ ರೈತರು ಅವೆಲ್ಲ ನೆಲಕಚ್ಚಿ ಹೋಗಿದೆ. ಆದರೂ ಕೂಡ ಇನ್ನೂವರೆಗೂ ಇಷ್ಟು ಭೀಕರ ಪರಿಸ್ಥಿತಿ ಆಗಿ ಇಲ್ಲಿನ ಜನರು ಗುಳೆ ಹೋಗ್ತಿದ್ದಾರೆ. ಮಹಾರಾಷ್ಟ್ರ, ಮುಂಬೈ, ಪುಣೆ, ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟಿಗೆ ಏನದ ಗುಳೆ ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಇಲ್ಲಿನ ರಾಜ್ಯ ತಂಡ ಬಂದು ವೀಕ್ಷಣೆ ಮಾಡ್ತು. ಮೂಗಿಗೆ ತುಪ್ಪ ಏನು ತೋರಿಸೋ ವಾಸನೆ, ಮೂಗಿಗೆ ತುಪ್ಪ ಯಾವ ರೀತಿ ತೋರಿಸ್ತಾರೋ ಆ ರೀತಿ ವಾಸನೆ ತೋರಿಸಿ ಹೋಗ್ಬಿಡ್ತು. ಆದರೂ ಕೂಡ ಕೇಂದ್ರ ತಂಡ ಕೂಡ ಇನ್ನೂವರೆಗೂ ಇಲ್ಲಿ ಕಲಬುರಗಿ ಜಿಲ್ಲೆಗೆ ಆಗಮಿಸಿಲ್ಲ. ತಕ್ಷಣವೇ ಈ ನಾಳಿನ ಕಲಬುರಗಿ ಬಂದ್ ಹೋರಾಟ ಅವರಿಗೆ ಚುರುಕು ಮುಟ್ಟಿಸಿ ತಕ್ಷಣವೇ ಕೇಂದ್ರ ತಂಡ ಕಲಬುರಗಿ ಬಂದು ವೀಕ್ಷಣೆ ಮಾಡಿ ಕಲಬುರಗಿ ಜಿಲ್ಲೆ ಬರಗಾಲ ಘೋಷಣೆ ಅಂತ ಒಂದು ವಿಶೇಷ ಪ್ಯಾಕೇಜ್ ಕೊಡಬೇಕು. ಪ್ರತಿ ಎಕರೆಗೆ ನಾಳೆ ಕಲ್ಯಾಣ ಕರ್ನಾಟಕ ಕಲಬುರಗಿ ಸಂಪೂರ್ಣ ಸ್ತಬ್ಧ ಬಂದನ್ನು ಯಶಸ್ವಿಯಾಗಿ ನಡೀತದೆ. ಶಾಂತಿಯುತ ಬಂದನ್ನು ನಡೀತದೆ. ಈ ಬಂದನ್ನು ಬರಗಾಲ ಘೋಷಣೆ ಮಾಡಬೇಕು, ಬರ ಪರಿಹಾರ ಕೊಡಬೇಕು. ಬೆಳೆ ವಿಮೆಯಿಂದ ವಂಚಿತರಾಗಿರುವಂಥ ಎಲ್ಲ ರೈತರಿಗೆ ಬೆಳೆ ವಿಮೆ ಹಣನ ಬಿಡುಗಡೆಗಾಗಿ ಮಹಾರಾಷ್ಟ್ರ ಉಜ್ನಿ ಡ್ಯಾಮದಿಂದ ಕರ್ನಾಟಕದ ನೀರಿನ ಪಾಲು 15 TMC ನೀರು ಬಿಡುಗಡೆಗಾಗಿ, ದನ ಕರುಗಳಿಗೆ ಕಣಕಿ ಗೋಶಾಲೆ ತೆರೆಯೋದಕ್ಕಾಗಿ, ಕಲಬುರಗಿ ನಗರದಲ್ಲಿ ಶುದ್ಧವಾದ ಕುಡಿಯುವ ನೀರಿಗಾಗಿ ಕಲಬುರಗಿ ಬಂದನ್ನು ಕರೆ ಕೊಟ್ಟಿದೆ. ಇದು ಎಲ್ಲ ರಾಜ್ಯ ರೈತ ಸಂಘಟನೆಗಳು, ಎಲ್ಲ ರೈತ ಸಂಘಟನೆಗಳ ಒಕ್ಕೂಟದಿಂದ ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳನ್ನು ಜಂಟಿಯಾಗಿ ಇದನ್ನು ಬಂದನ್ನು ಕರೆ ಕೊಟ್ಟಿದೆ. ಈ ಬಂದಿಗೆ ಎಲ್ಲ ಕಿರಾಣಾ ಬಜಾರ್ ವ್ಯಾಪಾರಸ್ಥರು, ಪೆಟ್ರೋಲ್ ಬಂಕ್ ಮಾಲೀಕರು ಮತ್ತು ಬೀದಿ ಬದಿ ವ್ಯಾಪಾರಸ್ಥರು, ಹೋಟೆಲ್ ಮಾಲೀಕರ ಸಂಘ ಮತ್ತು